ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಭಾರತದಲ್ಲಿ 7 ಸೀಟರ್ ಕಾರುಗಳಿಗೆ ಬೇಡಿಕೆ ತುಂಬಾ ಹೆಚ್ಚಾಗಿ ಕಾಣುತ್ತಿದೆ. ಯಾರ ಕುಟುಂಬ ಸ್ವಲ್ಪ ದೊಡ್ಡದಾಗಿದೆಯೋ ಅವರು 7 ಸೀಟರ್ ಕಾರುಗಳನ್ನೇ ಹುಡುಕುತ್ತಾರೆ. ಅಥವಾ ಹೇಳಬಹುದು, ಈ ಕಾರುಗಳ ಸೌಂದರ್ಯದಿಂದ ಜನರು ತಮ್ಮ ಕುಟುಂಬಗಳನ್ನಾಗಿ ಬದಲಾಯಿಸುತ್ತಿದ್ದಾರೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಅಂತಹ 7 ಸೀಟರ್ ಕಾರುಗಳ ಬಗ್ಗೆ ಮಾತನಾಡೋಣ. ಅವು 7 ಸೀಟರ್ ಆಗಿ ಭಾರತದಲ್ಲಿ ಬಹಳ ಜನಪ್ರಿಯತೆ ಪಡೆದಿವೆ. ವಿಡಿಯೋವನ್ನು ಪ್ರಾರಂಭಿಸುವ ಮುಂಚೆ ಒಂದು ವೇಳೆ ಇನ್ನೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇಲ್ಲಿ ಮಾಹಿತಿ ಸಿಗುತ್ತದೆ ಸ್ವಲ್ಪ ವಿಭಿನ್ನವಾಗಿ. 7th ಪೊಸಿಷನ್ನಲ್ಲಿ ಮಹೇಂದ್ರ ಸ್ಕಾರ್ಪಿಯೋ ಬರುತ್ತದೆ. ಇದಕ್ಕೆ ಇಂಡಿಯಾದಲ್ಲಿ ಒಳ್ಳೆಯ ಸ್ಥಾನವಿದೆ ಮತ್ತು ಉತ್ತಮ ಲುಕ್ನೊಂದಿಗೆ ಬರುತ್ತದೆ. ಇದನ್ನು ಒಂದು ಪವರ್ಫುಲ್ ಕಾರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ರಫ್ ಅಂಡ್ ಟಫ್ ಬಳಕೆಗಳಲ್ಲಿ ಬಳಸಲಾಗುತ್ತದೆ. ಇದರಲ್ಲಿ ಉತ್ತಮ ಕಂಫರ್ಟ್ ಮತ್ತು ಅತ್ಯುತ್ತಮ ಸ್ಪೇಸ್ನೊಂದಿಗೆ ಪರ್ಫಾರ್ಮೆನ್ಸ್ ಕೂಡ ಉತ್ತಮವಾಗಿ ಸಿಗುತ್ತದೆ. ಫೀಚರ್ಸ್ ಬಗ್ಗೆ ಮಾತಾಡಿದರೆ 9 ಇಂಚ್ ಟಚ್ ಇನ್ಫೋಟೈನ್ಮೆಂಟ್, ಡಿಜಿಟಲ್ ಇನ್ಸ್ಟ್ರುಮೆಂಟಲ್, ಕ್ರೂಸ್ ಕಂಟ್ರೋಲ್, ರಿಯರ್ ವೈಪರ್ ಜೊತೆಗೆ ಆಲ್ ಪವರ್ ವಿಂಡೋಸ್ನಂತಹ ಅಫಾರ್ಡೆಬಲ್ ಫೀಚರ್ಸ್ ಸಿಗುತ್ತವೆ. ಹಾಗೆಯೇ ABS, EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಮತ್ತು ಡ್ಯುಯಲ್ ಏರ್ ಬ್ಯಾಗ್ನಂತಹ ಸೇಫ್ಟಿ ಫೀಚರ್ಸ್ ಕೂಡ ಸಿಗುತ್ತವೆ. ಸ್ಕಾರ್ಪಿಯೋ ಕ್ಲಾಸಿಕ್ನಲ್ಲಿ ಸ್ವಲ್ಪ ಕಡಿಮೆ ಫೀಚರ್ಸ್ ಖಂಡಿತ ಕಾಣಸಿಗುತ್ತವೆ, ಆದರೆ ಇದರ ರೋಡ್ ಪ್ರೆಸೆನ್ಸ್ ಮುಂದೆ ಫೀಚರ್ಸ್ ಕೂಡ ಮುಖ್ಯವಾಗುವುದಿಲ್ಲ. ಈ ಕಾರಿನಲ್ಲಿ 2.2 ಲೀಟರ್ ಡೀಸೆಲ್ ಇಂಜಿನ್ ಕಾಣಸಿಗುತ್ತದೆ. ಇದರ ಪವರ್ ಬಗ್ಗೆ ಬೀದಿಯ ಚಿಕ್ಕ ಮಗು ಕೂಡ ಹೇಳುತ್ತದೆ. ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿ ಕಾಣಸಿಗುತ್ತದೆ. ಮೈಲೇಜ್ ಬಗ್ಗೆ ಮಾತಾಡಿದರೆ ಈ ಕಾರು 16 ಕಿಲೋಮೀಟರ್ ಮೈಲೇಜ್ ಕ್ಲೇಮ್ ಮಾಡುತ್ತದೆ. ಇದು ಈ ಪವರ್ಫುಲ್ SUVಯಿಂದ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಪೆಟ್ರೋಲ್ ದರವು ಯಾವ ವೇಗದಲ್ಲಿ ಹೆಚ್ಚಾಗುತ್ತಿದೆಯೋ ಅದೇ ವೇಗದಲ್ಲಿ ಸ್ಕಾರ್ಪಿಯೋ ಖರೀದಿಸಲ್ಪಡುತ್ತದೆ. ಇದರ ಆನ್ ರೋಡ್ ಬೆಲೆ 15,60,000ದಿಂದ 20 ಲಕ್ಷದವರೆಗೆ ಇರುತ್ತದೆ. ಇದರ ನಂತರ 6th ಪೊಸಿಷನ್ನಲ್ಲಿ ಬರುವುದು ರೆನಾಲ್ಟ್ ಟ್ರೈಬರ್. ಇದು ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ನಲ್ಲಿ ಬರುವ 7 ಸೀಟರ್ ಆಗಿದೆ. ನಿಮ್ಮ ಬಜೆಟ್ ಸ್ವಲ್ಪ ಟೈಟ್ ಆಗಿದ್ದರೆ ಈ ಕಾರು ನಿಮಗೆ ಅತ್ಯಂತ ಸೂಕ್ತವಾಗಿರುತ್ತದೆ. ಇದರಲ್ಲಿ ಡೀಸೆಂಟ್ ಲುಕ್ ಜೊತೆಗೆ ಉತ್ತಮ ಫೀಚರ್ಸ್ ಮತ್ತು ಪ್ರೈಸ್ ಅನ್ನು ಜಸ್ಟಿಫೈ ಮಾಡುವ ಫೀಚರ್ಸ್ ಕೂಡ ಸಿಗುತ್ತವೆ. ಅಂದರೆ ಮಿಡಲ್ ಕ್ಲಾಸ್ ಅನ್ನು ಗಮನದಲ್ಲಿಟ್ಟುಕೊಂಡು ಅವರ ಬಗ್ಗೆ ಯಾರಾದರೂ ಯೋಚಿಸಿದ್ದರೆ ಅದು ರೆನಾಲ್ಟ್ ಕಂಪನಿ ಮಾತ್ರ. ಫೀಚರ್ಸ್ನ ಬಗ್ಗೆ ಹೇಳುವುದಾದರೆ 8 ಇಂಚ್ ಟಚ್ ಇನ್ಫೋಟೈನ್ಮೆಂಟ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಜೊತೆಗೆ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಕೂಲ್ಡ್ ಗ್ಲೋ ಬಾಕ್ಸ್ನಂತಹ ಫೀಚರ್ಸ್ ಮತ್ತು ABS, EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಸ್ಟಾರ್ಟ್ ಅಸಿಸ್ಟ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಮತ್ತು 4 ಏರ್ ಬ್ಯಾಗ್ಸ್ನಂತಹ ಸೇಫ್ಟಿ ಫೀಚರ್ಸ್ ಕೂಡ ಸಿಗುತ್ತವೆ. ಈ ಕಾರು ಗ್ಲೋಬಲ್ ಎನ್ಕ್ಯಾಪ್ನಿಂದ 4 ಸ್ಟಾರ್ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ನೊಂದಿಗೆ ಬರುತ್ತದೆ. ಇದರಲ್ಲಿ ಲಾಂಗ್ ಟೈಮ್ನಿಂದ ಯಾವುದೇ ಅಪ್ಡೇಟ್ ಇಲ್ಲದಿದ್ದರೂ 7 ಸೀಟರ್ ಕಾರುಗಳಲ್ಲಿ ಒಳ್ಳೆಯ ಪೊಸಿಷನ್ ಪಡೆದಿದೆ. ಈ ಕಾರಿನಲ್ಲಿ 1 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ನೋಡಲು ಸಿಗುತ್ತದೆ. ಹಾಗಾಗಿ ಇದು ನಾರ್ಮಲ್ ರನ್ನಿಂಗ್ಗೆ ಸಾಕಾಗುವಷ್ಟು ಪವರ್ ನೀಡುತ್ತದೆ. ಮೈಲೇಜ್ನ ಬಗ್ಗೆ ಹೇಳುವುದಾದರೆ ಟ್ರೈಬರ್ನಿಂದ 18ರಿಂದ 20 ಮೈಲೇಜ್ ಕ್ಲೈಮ್ ಮಾಡಲಾಗುತ್ತದೆ. ಇದರ ಥರ್ಡ್ ರೋ ಅಡಲ್ಟ್ಗೆ ಕಂಫರ್ಟ್ ವೈಸ್ ತೊಂದರೆಯಾಗಬಹುದು, ಆದರೆ ಮಕ್ಕಳಿಗೆ ಐಡಿಯಲ್ ಸ್ಪೇಸ್ ಸಿಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ 6,70,000ದಿಂದ 10,20,000ವರೆಗೆ ಹೋಗುತ್ತದೆ. ಇದರ ನಂತರ 5th ಪೊಸಿಷನ್ನಲ್ಲಿ ಮಾರುತಿ ಎರ್ಟಿಗಾ ಬರುತ್ತದೆ. ಇದು ಇಂಡಿಯಾದ MPV ಸೆಗ್ಮೆಂಟ್ನ ಕಿಂಗ್ ಎಂದು ಹೇಳಲಾಗುತ್ತದೆ. ಇದು ಎಷ್ಟು ಮಾರಾಟವಾಗುತ್ತದೆ ಎಂದರೆ ಲೆಕ್ಕ ಹಾಕುವವರು ಸಹ ತಲೆ ತಿರುಗುವಂತೆ ಮಾಡುತ್ತದೆ. ಇದರ ಎಕ್ಸ್ಟೀರಿಯರ್ ಸಹ ಚೆನ್ನಾಗಿದೆ, ಇಂಟೀರಿಯರ್ ಸಹ ಕಡಿಮೆಯೇನಿಲ್ಲ. ಇದನ್ನು ಫ್ಯಾಮಿಲಿ ಕಾರಿನ ಜೊತೆಗೆ ಬುಕಿಂಗ್ ಇತ್ಯಾದಿಗಳಲ್ಲಿ ಓಡಿಸಲು ಸಹ ಖರೀದಿಸಲಾಗುತ್ತದೆ. ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ 7 ಇಂಚ್ ಟಚ್ ಇನ್ಫೋಟೈನ್ಮೆಂಟ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಆಟೋ AC, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಕೂಲ್ಡ್ ಗ್ಲೌ ಬಾಕ್ಸ್, ರಿಯರ್ AC ವೆಂಟ್ನಂತಹ ಫೀಚರ್ಸ್ಗಳ ಜೊತೆಗೆ ABS, EBD, ಹಿಲ್ ಹೋಲ್ಡ್ ಅಸಿಸ್ಟ್, ರಿಯರ್ ಪಾರ್ಕಿಂಗ್ ಸೆನ್ಸಾರ್ ಮತ್ತು 4 ಏರ್ ಬ್ಯಾಗ್ಸ್. ಟಾಪ್ ಮಾಡೆಲ್ನಲ್ಲಿ 6 ಏರ್ ಬ್ಯಾಗ್ಸ್ ವರೆಗಿನ ಸೇಫ್ಟಿ ಫೀಚರ್ಸ್ ಸಹ ಲಭ್ಯವಿವೆ. ಆದರೆ ಈ ಕಾರ್ ಗ್ಲೋಬಲ್ ಎನ್ಕ್ಯಾಪ್ನಿಂದ 1 ಸ್ಟಾರ್ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ನೊಂದಿಗೆ ಬರುತ್ತದೆ. ಇದು 2019ರಲ್ಲಿ 3 ಸ್ಟಾರ್ ಅಚೀವ್ ಮಾಡಿತ್ತು, ಆದರೂ ಈ ಸೆಗ್ಮೆಂಟ್ನಲ್ಲಿ ಫಸ್ಟ್ ಪೊಸಿಷನ್ನಲ್ಲಿ ಮಾರಾಟವಾಗುತ್ತದೆ. ಈ ಕಾರಿನಲ್ಲಿ 1.5 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ನೋಡಲು ಸಿಗುತ್ತದೆ. ಇದು ತುಂಬಾ ಪವರ್ ಮತ್ತು ಪರ್ಫಾರ್ಮೆನ್ಸ್ ನೀಡುತ್ತದೆ. ಟ್ರೈಬರ್ಗೆ ಹೋಲಿಸಿದರೆ ಎರ್ಟಿಗಾದ ಥರ್ಡ್ ರೋ ಸೀಟ್ಸ್ನಲ್ಲಿ ಸಹ ಕಂಫರ್ಟಬಲ್ ಸ್ಪೇಸ್ ಸಿಗುತ್ತದೆ. ಅದಕ್ಕಾಗಿಯೇ ಈ ಕಾರ್ ಪೆಟ್ರೋಲ್ನಲ್ಲಿ ಸಹ ಮಾರಾಟವಾಗುತ್ತದೆ ಮತ್ತು CNGನಲ್ಲಿ ಸಹ. ಮೈಲೇಜ್ ಬಗ್ಗೆ ಹೇಳುವುದಾದರೆ ಎರ್ಟಿಗಾ ಪೆಟ್ರೋಲ್ನಲ್ಲಿ 20 ಮೈಲೇಜ್ ಕ್ಲೈಮ್ ಮಾಡುತ್ತದೆ, CNGನಲ್ಲಿ 26.
ಇದರ ಆನ್ ರೋಡ್ ಪ್ರೈಸ್ 9,60,000ದಿಂದ 14,50,000ವರೆಗೆ ಹೋಗುತ್ತದೆ. ಇದು 15 ಲಕ್ಷದ ಒಳಗಿನ ಬಜೆಟ್ನಲ್ಲಿ ಅತ್ಯುತ್ತಮ ಕಾರ್ ಎಂದು ಪರಿಗಣಿಸಲ್ಪಡುತ್ತದೆ. ನಂತರ ಫೋರ್ತ್ ಪೊಸಿಷನ್ನಲ್ಲಿ ಮಹೀಂದ್ರಾ ಬೊಲೆರೋ ನಿಯೋ ಬರುತ್ತದೆ. ಇದು ಅತಿ ಕಡಿಮೆ ಪ್ರೈಸ್ನಲ್ಲಿ ಬರುವ ಕ್ಲೋಸ್ಡ್ ಬಾಡಿಯ 7 ಸೀಟರ್ ಆಗಿದೆ. ಇದು ನಿಮಗೆ ಪ್ರಾಪರ್ ರಫ್ ಅಂಡ್ ಟಫ್ ಫೀಲ್ ಕೊಡುತ್ತದೆ. ಇದನ್ನು ಆಫ್ ರೋಡಿಂಗೂ ಅಪ್ರೋಚ್ ಮಾಡಲಾಗುತ್ತದೆ, ಆದ್ದರಿಂದ ಗವರ್ನಮೆಂಟ್ ಆಫೀಸರ್ಸ್ ಹೆಚ್ಚಾಗಿ ಯೂಸ್ ಮಾಡುತ್ತಾರೆ. ಇದರ ಎಕ್ಸ್ಟೀರಿಯರ್ ಅದ್ಭುತವಾಗಿವೆ, ಹಾಗೆಯೇ ಇಂಟೀರಿಯರ್ ವೈಸ್ ಕೂಡ ಕಡಿಮೆ ಇಲ್ಲ. ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ 7 ಇಂಚ್ ಟಚ್ ಇನ್ಫೋಟೈನ್ಮೆಂಟ್, ಕ್ರೂಸ್ ಕಂಟ್ರೋಲ್, ಕೀಲೆಸ್ ಎಂಟ್ರಿ, ಆಲ್ ಪವರ್ ವಿಂಡೋಸ್ನಂತಹ ಫೀಚರ್ಸ್ಗಳ ಜೊತೆಗೆ ABS, EBD, ಇಂಜಿನ್ ಇಮ್ಮೊಬಿಲೈಸರ್, ಸ್ಪೀಡ್ ವಾರ್ನಿಂಗ್ ಅಲರ್ಟ್ ಮತ್ತು ಡ್ಯುಯಲ್ ಏರ್ ಬ್ಯಾಗ್ನಂತಹ ಸೇಫ್ಟಿ ಫೀಚರ್ಸ್ಗಳು ಲಭ್ಯವಿವೆ. ಈ ಕಾರ್ ಗ್ಲೋಬಲ್ ಎನ್ಕ್ಯಾಪ್ನಲ್ಲಿ 1 ಸ್ಟಾರ್ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಹೊಂದಿದೆ. ಆದರೂ 7 ಸೀಟರ್ ಕಾರುಗಳಲ್ಲಿ ಚೆನ್ನಾಗಿ ಸೇಲ್ ಆಗುತ್ತದೆ. ಇದು ಬೊಲೆರೋ ಕ್ಲಾಸಿಕ್ ಇದ್ದರೂ ಕೂಡ ಮಾರ್ಕೆಟ್ನಲ್ಲಿ ಉತ್ತಮ ಹಿಡಿತ ಸಾಧಿಸಿದೆ. ಈ ಕಾರಿನಲ್ಲಿ 1.5 ಲೀಟರ್ನ ಒಂದೇ ಇಂಜಿನ್ ಲಭ್ಯವಿದೆ. ಇದು ಬೊಲೆರೋ ಕ್ಲಾಸಿಕ್ಗಿಂತ ಸ್ವಲ್ಪ ಹೆಚ್ಚು ಪವರ್ಫುಲ್ ಆಗಿದೆ. ಮೈಲೇಜ್ ಬಗ್ಗೆ ಹೇಳುವುದಾದರೆ ಡೀಸೆಲ್ನಲ್ಲಿ 20 ಮೈಲೇಜ್ ಕೊಡುತ್ತದೆ ಎಂದು ಕ್ಲೈಮ್ ಮಾಡಲಾಗುತ್ತದೆ. ಹಾಗಾಗಿ ಇದು ಉತ್ತಮ ಮೈಲೇಜ್ ಕೊಡುವ 7 ಸೀಟರ್ ಕಾರ್ ಎಂದು ಪ್ರೂವ್ ಆಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ 11,20,000ದಿಂದ 13,20,000ವರೆಗೆ ಹೋಗುತ್ತದೆ. ಇದರ ನಂತರ ಥರ್ಡ್ ಪೊಸಿಷನ್ನಲ್ಲಿ ಟೊಯೋಟಾ ರೂಮಿಯಾನ್ ಬರುತ್ತದೆ. ಇದು ಟೊಯೋಟಾದ ಒಂದು ಅಫರ್ಡೇಬಲ್ 7 ಸೀಟರ್ ಕಾರ್. ಯಾಕೆಂದರೆ ಟೊಯೋಟಾದ 7 ಸೀಟರ್ ಕಾರುಗಳಲ್ಲಿ ಇನೋವಾ ರೀತಿಯ ಕಾರ್ಗಳು 30 ಲಕ್ಷದ ಆಸುಪಾಸಿನಲ್ಲಿ ಬರುತ್ತವೆ. ಆದರೆ ರೂಮಿಯಾನ್ ಅವುಗಳಲ್ಲಿ ಒಂದು ಅಫರ್ಡೇಬಲ್ 7 ಸೀಟರ್ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಎರ್ಟಿಗಾದ ಪಾಪ್ಯುಲಾರಿಟಿಯಿಂದ ಇನ್ಸ್ಪೈರ್ ಆಗಿ ಟೊಯೋಟಾದಿಂದ ರೀಬ್ಯಾಡ್ಜ್ ಮಾಡಲಾಗಿದೆ. ಆದರೆ ಡಿಫರೆಂಟ್ ಲೋಗೋ ಸಿಗುವುದರಿಂದ ಮಾರುತಿಯ ರಿಲಯಬಿಲಿಟಿ ಸಿಗುವುದು ಮತ್ತು ಡಿಫರೆಂಟ್ ಫೀಲ್ನೊಂದಿಗೆ ಇದು ಬೇರೆಯವರ ಹೆಗಲ ಮೇಲೆ ಬಂದೂಕು ಹಾರಿಸುವ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಫೀಚರ್ಸ್ ಬಗ್ಗೆ ಮಾತನಾಡುವುದಾದರೆ 7 ಇಂಚ್ ಟಚ್ ಇನ್ಫೋಟೈನ್ಮೆಂಟ್, ಕ್ರೂಸ್ ಕಂಟ್ರೋಲ್, ಆಟೋ ಸ್ಟಾರ್ಟ್ ಸ್ಟಾಪ್ ಬಟನ್, ರಿಯರ್ ಎಸಿ ವೆಂಟ್ಸ್ನಂತಹ ಫೀಚರ್ಸ್ಗಳೊಂದಿಗೆ ABS, EBD, ಸ್ಪೀಡ್ ವಾರ್ನಿಂಗ್ ಅಲರ್ಟ್ ಮತ್ತು 4 ಏರ್ ಬ್ಯಾಗ್ಸ್ನಂತಹ ಸೇಫ್ಟಿ ಫೀಚರ್ಸ್ಗಳು ಸಹ ಸಿಗುತ್ತವೆ. ಆದರೆ ಈ ಕಾರಿನ ಕ್ರಾಶ್ ಟೆಸ್ಟ್ ಇನ್ನೂ ನಡೆದಿಲ್ಲ, ಆದ್ದರಿಂದ ಇದು ನಿಮಗೆ ಎಷ್ಟು ಸೇಫ್ ಮತ್ತು ಎಷ್ಟು ಅನ್ಸೇಫ್ ಎಂದು ಹೇಳುವುದು ಡೌಟ್ಫುಲ್. ಏನೇ ಇದ್ದರೂ ರೀಬ್ಯಾಡ್ಜ್ಡ್ ಕಾರಾಗಿದ್ದರೂ 7 ಸೀಟರ್ ಕಾರುಗಳಲ್ಲಿ ಮಾರಾಟವಾಗುತ್ತಿದ್ದು, ಎರ್ಟಿಗಾ ಇದ್ದರೂ ಕೂಡ ಇದು ಮಾರ್ಕೆಟ್ನಲ್ಲಿ ಉತ್ತಮ ಹಿಡಿತವನ್ನು ಹೊಂದಿದೆ. ಈ ಕಾರಿನಲ್ಲಿ 1.5 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಮತ್ತು CNG ಸಿಗುತ್ತದೆ. ಇದು ಎರ್ಟಿಗಾದಂತೆ ಸೇಮ್ ಪವರ್ ಮತ್ತು ಪರ್ಫಾರ್ಮೆನ್ಸ್ ಅನ್ನು ಜನರೇಟ್ ಮಾಡುತ್ತದೆ. ಮೈಲೇಜ್ ಬಗ್ಗೆ ಮಾತನಾಡುವುದಾದರೆ ಪೆಟ್ರೋಲ್ನಲ್ಲಿ ಈ ಕಾರ್ 20 ಮೈಲೇಜ್ ಕ್ಲೈಮ್ ಮಾಡುತ್ತದೆ, CNGಯಲ್ಲಿ 26 ಮೈಲೇಜ್. ಇದು ಎರ್ಟಿಗಾದಂತೆ ಉತ್ತಮ ಮೈಲೇಜ್ ಇರುವ 7 ಸೀಟರ್ ಗಾಡಿಯಾಗಿದೆ. ಇದರ ಆನ್ ರೋಡ್ ಪ್ರೈಸ್ 11,80,000ದಿಂದ 15,50,000ವರೆಗೆ ಹೋಗುತ್ತದೆ. ಇದರ ನಂತರ ಸೆಕೆಂಡ್ ಪೊಸಿಷನ್ನಲ್ಲಿ ಕಿಯಾ ಕರೆನ್ಸ್ ಬರುತ್ತದೆ. ಇದು MPV ಸೆಗ್ಮೆಂಟ್ನಲ್ಲಿ ಕಡಿಮೆ ಪ್ರೈಸ್ಗೆ ಪ್ರೀಮಿಯಂ ಫೀಚರ್ಸ್ ಇರುವ 7 ಸೀಟರ್ ಆಗಿದೆ. ಇದರಲ್ಲಿ ರೀಸನೇಬಲ್ ಪ್ರೈಸ್ನಲ್ಲಿ ಅಟ್ರಾಕ್ಟಿವ್ ಫೀಚರ್ಸ್ ಜೊತೆಗೆ ಒಳ್ಳೆಯ ಟ್ಯೂನ್ಡ್ ಇಂಜಿನ್ ನೋಡಲು ಸಿಗುತ್ತದೆ. ಆದರೆ ಲುಕ್ ವೈಸ್ ನೋಡುವವರು ಅದರ ಲುಕ್ಗೆ ಮನಸೋಲುತ್ತಾರೆ. ಫೀಚರ್ಸ್ ಬಗ್ಗೆ ಹೇಳುವುದಾದರೆ 10.25 ಇಂಚ್ ದೊಡ್ಡ ಟಚ್ ಇನ್ಫೋಟೈನ್ಮೆಂಟ್, ಡಿಜಿಟಲ್ ಇನ್ಸ್ಟ್ರುಮೆಂಟಲ್, ಕ್ರೂಸ್ ಕಂಟ್ರೋಲ್, ಆಟೋ ಸ್ಟಾರ್ಟ್ ಸ್ಟಾಪ್ ಬಟನ್, ವೈರ್ಲೆಸ್ ಚಾರ್ಜಿಂಗ್, ಆಂಬಿಯಂಟ್ ಲೈಟ್ ಜೊತೆಗೆ ಎಲೆಕ್ಟ್ರಿಕ್ ಸನ್ರೂಫ್ ಮತ್ತು ಒನ್ ಟಚ್ ಸೆಕೆಂಡ್ ರೋ ಫೋಲ್ಡಿಂಗ್, ವೆಂಟಿಲೇಟೆಡ್ ಸೀಟ್ನಂತಹ ಅದ್ಭುತ ಫೀಚರ್ಸ್ ಸಿಗುತ್ತವೆ. ABS, EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಮತ್ತು 6 ಏರ್ ಬ್ಯಾಗ್ಸ್ನಂತಹ ಸೇಫ್ಟಿ ಫೀಚರ್ಸ್ ಸಹ ಸಿಗುತ್ತವೆ. ಇದಕ್ಕೆ ಗ್ಲೋಬಲ್ ಎನ್ಕ್ಯಾಪ್ನಿಂದ 3 ಸ್ಟಾರ್ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಸಿಕ್ಕಿದೆ. ಈ ಗಾಡಿಯಲ್ಲಿ 1.5 ಲೀಟರ್ ಪೆಟ್ರೋಲ್ ಮತ್ತು ಟರ್ಬೋ ಪೆಟ್ರೋಲ್ ಜೊತೆಗೆ ಡೀಸೆಲ್ ಇಂಜಿನ್ ನೋಡಲು ಸಿಗುತ್ತದೆ. ಇದು 2 ಇಂಜಿನ್ಗಳಲ್ಲಿಯೂ ಒಳ್ಳೆಯ ಪವರ್ ಮತ್ತು ಪರ್ಫಾರ್ಮೆನ್ಸ್ ಜನರೇಟ್ ಮಾಡುತ್ತದೆ. ಮೈಲೇಜ್ ಬಗ್ಗೆ ಹೇಳುವುದಾದರೆ ಕಾರಿನಿಂದ 15ರಿಂದ 18ರ ಮೈಲೇಜ್ ಕ್ಲೈಮ್ ಮಾಡಲಾಗುತ್ತದೆ. ಇದು CNG ಯುಗದಲ್ಲಿ CNG ಇಲ್ಲದೆ ಟಫ್ ಕಾಂಪಿಟಿಷನ್ ನೀಡುತ್ತದೆ ಮತ್ತು CNG ಕಾರುಗಳಿದ್ದರೂ ಚೆನ್ನಾಗಿ ಮಾರಾಟವಾಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ 12 ಲಕ್ಷದಿಂದ 22,30,000ವರೆಗೆ ಹೋಗುತ್ತದೆ. ಇದರ ನಂತರ ಭಾರತದ ಟಾಪ್ ಮತ್ತು ಈ ವಿಡಿಯೋದ ಮೊದಲ ಸ್ಥಾನದ ಕಾರ್ ಸ್ಕಾರ್ಪಿಯೋ ಎನ್. ಇದು ಪೂರ್ತಿಯಾಗಿ 4x4 7 ಸೀಟರ್ ಆಗಿದ್ದು ಇದನ್ನು ಆಫ್ ರೋಡಿಂಗ್ ಕಾರ್ ಎಂದು ಪರಿಗಣಿಸಲಾಗುತ್ತದೆ. ಫೀಚರ್ಸ್ ಬಗ್ಗೆ ಹೇಳುವುದಾದರೆ 8 ಇಂಚಿನ ಟಚ್ ಇನ್ಫೋಟೈನ್ಮೆಂಟ್, ಪುಷ್ ಸ್ಟಾರ್ಟ್ ಸ್ಟಾಪ್, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಸನ್ರೂಫ್, ಕ್ರೂಸ್ ಕಂಟ್ರೋಲ್, ರಿಯರ್ ವೈಪರ್ ಜೊತೆಗೆ ತುಂಬಾನೇ ಫೀಚರ್ಸ್ ನೀಡಲಾಗಿದೆ. ABS, EBD,
ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಮತ್ತು 6 ಏರ್ಬ್ಯಾಗ್ಸ್ನಂತಹ ಸೇಫ್ಟಿ ಫೀಚರ್ಸ್ ಸಹ ಲಭ್ಯವಿದೆ. ಇದಕ್ಕೆ ಗ್ಲೋಬಲ್ ಎನ್ಕ್ಯಾಪ್ನಿಂದ 5 ಸ್ಟಾರ್ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಸಿಕ್ಕಿದೆ. ಹಾಗಾಗಿ ಇದು ಲೋಡೆಡ್ ಫೀಚರ್ಸ್ ಜೊತೆಗೆ ಸೇಫ್ ಕಾರ್ ಎಂದು ಸಾಬೀತಾಗುತ್ತದೆ. ಇದರ ರೋಡ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿರುತ್ತದೆ. ಈ ಗಾಡಿಯಲ್ಲಿ 2.2 ಲೀಟರ್ ಡೀಸೆಲ್ ಇಂಜಿನ್ ಜೊತೆಗೆ 2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ನೋಡಲು ಸಿಗುತ್ತದೆ. ಇದರ ಪವರ್ ಮತ್ತು ಪರ್ಫಾರ್ಮೆನ್ಸ್ ಹೆಚ್ಚಿನ ಎಲ್ಲಾ ಜನರಿಗೂ ತಿಳಿದಿರುತ್ತದೆ. ಇದನ್ನು ಪರ್ಫಾರ್ಮೆನ್ಸ್ನಲ್ಲಿ ಸ್ಕಾರ್ಪಿಯೋ ಕ್ಲಾಸಿಕ್ನ ದೊಡ್ಡಣ್ಣ ಎಂದು ಪರಿಗಣಿಸಲಾಗುತ್ತದೆ. ಮೈಲೇಜ್ ಬಗ್ಗೆ ಹೇಳುವುದಾದರೆ, ಕಾರಿನಿಂದ ಡೀಸೆಲ್ನಲ್ಲಿ 16 ಮೈಲೇಜ್ ಕ್ಲೈಮ್ ಮಾಡಲಾಗುತ್ತದೆ, ಪೆಟ್ರೋಲ್ನಲ್ಲಿ 14. ಇದು ಈ ಪವರ್ಫುಲ್ ಎಸ್ಯುವಿಗೆ ಹೊಂದಾಣಿಕೆಯಾಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ 16 ಲಕ್ಷದಿಂದ 28,60,000ವರೆಗೆ ಹೋಗುತ್ತದೆ. ಇವು ಭಾರತದ ಜನಪ್ರಿಯ ಅಫೋರ್ಡಬಲ್ 7 ಸೀಟರ್ ಕಾರುಗಳಾಗಿವೆ. ಇವುಗಳನ್ನು ನೀವು 7 ಸೀಟರ್ ಕಾರ್ ಖರೀದಿಸುವಾಗ ಖಂಡಿತವಾಗಿ ಪರಿಗಣಿಸಬಹುದು. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ಕಾರ್ಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿನ್ನೂ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.